ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾರು ರಾಮಾಚಾರ್ಯ ಶವದ ಮುಂದೆ ಕುಳಿತು ಹಿಂದೆ ತಾನು ರಾಮಾಚಾರ್ಯ ಜೊತೆಗೆ ಕಳೆದ ಕ್ಷಣಗಳನ್ನೆಲ್ಲ ನೆನಪು ಮಾಡ್ಕೊಡ್ತಿರ್ತಾಳೆ. ಮತ್ತು ನನ್ನನ್ನು ನೆಲದ ಮೇಲೆ ನಡೆಯೋಕ್ಕೂ ಬಿಡ್ತಿರ್ಲಿಲ್ಲ, ನನ್ನನ್ನು ಬಹಳ ಕಾಳಜಿ ಮಾಡ್ತಿದ್ದೆ. ಈಗ ನನ್ನನ್ನು ಒಬ್ಬಳೇ ಬಿಟ್ಟು ಹೋಗ್ತಿದ್ದೆಲ್ಲ ರಾಮಾಚಾರಿ, ಇದಕ್ಕೆ ನಿನ್ನ ಮನಸ್ಸಾದರೂ ಏಕೆ ಬಂತು? ನೀನು ನನಗೆ ಮೋಸ ಮಾಡಿಬಿಟ್ಟೆ. ನಾಳೆ ನಮ್ಮ ಮಗು ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಿ ಅಂತ ಹೇಳಿ ಆತಿರ್ತಾಳೆ. ಇತ್ತ ಮಾನ್ಯತಾ ಮನೆಯಲ್ಲಿ ಮಾನ್ಯತಾ ರುಕ್ಕುವಿಗೆ ಏನೂ ಹೇಳಿ ಸಮಾಧಾನ ಮಾಡಿದೆ. ಆದರೆ ಯಾಕೋ ನನಗೆ ಸಮಾಧಾನ ಆಗ್ತಿಲ್ಲ, ನನಗೆ ಟೆನ್ಷನ್ ಆಗ್ತಿದೆ ಅಂತ ಸೆಕ್ಷನ್ ಮುಂದೆ ಹೇಳ್ತಾಳೆ. ಆಗ ಜೆ.ಕೆ. ಆಗಲೇಬೇಕು, ರುಕ್ಕು ಒಬ್ಬಳೇ ಕೊಲೆ ಮಾಡಿಲ್ಲ, ನೀವೆಲ್ಲರೂ ಸೇರಿ ಕೊಲೆ ಮಾಡಿದ್ರಿ, ನಿಮಗೆ ಟೆನ್ಷನ್ ಆಗದೆ ಇರುತ್ತಾ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ಜೆ.ಕೆ. ಬಾಯಿ ಮುಚ್ಚು, ಮೊದಲೇ ನಾನು ಟೆನ್ಷನಲ್ಲಿ ಇದ್ದೀನಿ, ನೀನು ಹೀಗೆ ಮಾತಾಡಿ ನನಗೆ ಭಯ ಹುಟ್ಟಿಸ್ಬೇಡ, ತಮಾಷೆ ಮಾಡಬೇಡ ಅಂತ ಹೇಳಿ ರುಕ್ಕು ಹೇಳೋ ತರಹ ಮುರಾರಿ ಮಾತು ಕೇಳಿಕೊಂಡು ಪೊಲೀಸವ್ರಿಗೆ ನಮ್ಮ ಮೇಲೆ ಡೌಟ್ ಬಂದರೆ ಅಂತ ಸೆಕ್ಷನ್ಗೆ ಕೇಳ್ತಾಳೆ. ಆಗ ಸೆಕ್ಷನ್, ಕೊಲೆ ಮಾಡಬೇಕಾದ್ರೆ ಶಕ್ತಿ ಇದ್ದರೆ ಮಾತ್ರ ಸಾಲಲ್ಲ, ತಲೆಯಲ್ಲಿ ಬುದ್ಧಿನೂ ಇರಬೇಕು. ಈಗ ರಾಮಾಚಾರಿ ಸತ್ತಿದ್ದಾನೆ, ಅವನ ಬಾಡಿನ ತಗೊಂಡು ಹೋಗಿ ಸುಟ್ಟು ಹಾಕ್ತಾರೆ, ಆಗ ನಮ್ಮ ಸಮಸ್ಯೆ ಎಲ್ಲ ಬಗೆಹರುತ್ತೆ. ಪೊಲೀಸರಿಗೆ ಡೌಟ್ ಬಂದರೆ ಬಾಡಿನ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಆದರೆ ಅಷ್ಟರಲ್ಲಿ ರಾಮಾಚಾರಿ ಬಾಡಿನ ಸುಟ್ಟು ಹಾಕಿರ್ತಾರೆ. ಆಗ ರಾಮಾಚಾರಿ ಹೇಗೆ ಸತ್ತ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಇತ್ತ ರಾಮಾಚಾರ್ಯ ಶವದ ಬಾಯಲ್ಲಿ ಎಲ್ಲರೂ ಅಕ್ಕಿ ಕಾಳು ಹಾಕ್ತಿರ್ತಾರೆ ಮತ್ತು ಬಾಳಿ ಬದುಕಬೇಕಾಗಿರುವ ಮಗನ ಬಾಯಲ್ಲಿ ಅಕ್ಕಿ ಕಾಳು ಹಾಕಿ ಕಳಿಸ್ಕೊಡ್ತಾ ಇದ್ದೀವಲ್ಲ, ಈ ಸ್ಥಿತಿ ಯಾರಿಗೂ ಬರಬಾರ್ದಪ್ಪ ದೇವರೇ ಅಂತ ಹೇಳ್ತಾ ಅಳ್ತಿರ್ತಾರೆ. ಆಗ ಪುರೋಹಿತರು, ಬೇಗನೆ ಅಂತ್ಯ ಸಂಸ್ಕಾರ ಮಾಡಬೇಕು, ಇನ್ನೂ ಯಾರಾದರೂ ಬರಬೇಕಾ ಅಂತ ಕೇಳ್ತಾರೆ. ಆಗ ರಾಮಾಚಾರ್ಯ ಸೋದರ ಕೋದಂಡ, ಇವರು ಬೇರೆ ದೇಶಕ್ಕೆ ಹೋಗಿದ್ದಾರೆ, ಅವರು ಬರಲಿಕ್ಕೆ ಆಗೋದಿಲ್ಲ, ಮತ್ತು ಕೃಷ್ಣನಿಗೆ ರಾತ್ರಿಯಿಂದ ಫೋನ್ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಅವರೆಲ್ಲಿದ್ದಾರೆ, ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಅಂತ ರುಕ್ಕು ಹೇಳ್ತಾಳೆ. ಆಗ ಎಲ್ಲರೂ ರಾಮಾಚಾರ್ಯ ಶವವನ್ನು ಅಂತ್ಯ ಸಂಸ್ಕಾರ ಮಾಡಲು ತಗೊಂಡು ಹೋಗ್ತಾರೆ. ಚಾರು, ನನ್ನ ರಾಮಾಚಾರಿಗೆ ಬಿಸಿಲು ಮತ್ತು ಮಳೆ ಹತ್ತುತ್ತದೆ ಅಂತ ಒಂದು ಛತ್ರಿ ತಂದು ಆತನ ಮುಖದ ಮೇಲೆ ಹಿಡಿತಾಳೆ. ಇತ್ತ ಮಾನ್ಯತಾ ಮತ್ತು ಸೆಕ್ಷನ್ ಇಬ್ಬರು ಪಾರ್ಟಿ ಮಾಡ್ತಿರ್ತಾರೆ. ಅದನ್ನು ಕಂಡು ಜೆ.ಕೆ. ಮೇಡಮ್, ಅಲ್ಲಿ ನೋಡಿದ್ರೆ ನಿಮ್ಮ ಅಳಿಯ ಸಾವಾಗಿದೆ, ಆದರೆ ನೀವು ಇಲ್ಲಿ ಪಾರ್ಟಿ ಮಾಡ್ತಾ ಕೂಲಾಗಿ ಕುಡಿತಾ ಕೂತ್ಕೊಂಡಿದ್ದೀರಲ್ಲ ಅಂತ ಕೇಳ್ತಾನೆ. ಆಗ ಮಾನ್ಯತಾ, ಇಷ್ಟು ದಿನ ನನ್ನ ಎದೆಯಲ್ಲಿ ಉರಿತಾ ಇರೋ ಬೆಂಕಿ ಈಗ ಅವನು ಸತ್ತ ಮೇಲೆ ತಣ್ಣಗಾಗಿದೆ, ರಿಲ್ಯಾಕ್ಸ್ ಸಲುವಾಗಿ ನಾನು ಕುಡಿತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಜೆ.ಕೆ. ನೀವು ಅಲ್ಲಿ ಹೋಗಲ್ವಾ ಅಂತ ಕೇಳ್ತಾನೆ. ಆಗ ಮಾನ್ಯತಾ, ನಾನ್ಯಾಕೆ ಹೋಗಲಿ, ನನಗೆ ಅವನು ಸತ್ತ ವಿಷಯನೇ ಗೊತ್ತಿಲ್ಲ, ಇದುವರೆಗೂ ಫೋನ್ ಮಾಡಿ ನನಗೆ ಯಾರಾದರೂ ವಿಷಯ ತಿಳಿಸಿದ್ದಾರಾ? ಇಲ್ಲ, ಒಂದು ವೇಳೆ ಯಾರಾದರೂ ನನಗೆ ಫೋನ್ ಮಾಡಿ ತಿಳಿಸಿದರೆ ಒಂದು ದೊಡ್ಡ ಹಾರ ತೊಗೊಂಡು ಹೋಗಿ ಸಂತಾಪ ಸೂಚಿಸಿ ಬರ್ತಾ ಇದ್ದೆ ಅಂತ ನಗ್ತಾ ಹೇಳ್ತಾಳೆ. ಆಗ ಜೆ.ಕೆ. ಅಪ್ಪಿತಪ್ಪಿ ನೀವು ಇಬ್ಬರು ಅವರ ಮನೆ ಕಡೆ ಹೋಗಬೇಡಿ, ಮೊದಲೇ ಅವರ ಮನೆಯವರಿಗೆ ನಿಮ್ಮ ಮೇಲೆ ಸಿಟ್ಟು ಅನುಮಾನ ಇದೆ, ಆಮೇಲೆ ರಾಮಾಚಾರಿನ ಸುಡೋ ಬದಲು ನಿಮ್ಮನ್ನು ಸುಟ್ಟು ಹಾಕ್ಬಿಟ್ಟಾರು ಅಂತ ಹೇಳ್ತಾನೆ. ಆಗ ಮಾನ್ಯತಾ ಜೆ.ಕೆ. ಮೇಲೆ ಸಿಟ್ಟಾಗಿ, ನಿನ್ನನ್ನು ಕೊಲೆ ಮಾಡಿಬಿಡ್ತೀನಿ, ಸುಮ್ಮನೆ ಇರು ಅಂತ ಹೇಳ್ತಾಳೆ. ಇತ್ತ ರಾಮಾಚಾರಿ ಅಂತ್ಯ ಸಂಸ್ಕಾರವನ್ನು ಸಂಪ್ರದಾಯದ ಪ್ರಕಾರ ನೆರವೇರಿಸ್ತಾರೆ. ಅದನ್ನು ನೋಡಿ ಚಾರು, ನಾನು ನಿನ್ನ ಜೊತೆ ಬರ್ತೀನಿ ರಾಮಾಚಾರಿ ಅಂತ ಬಹಳ ದುಃಖ ಪಡ್ತಾಳೆ. ಇತ್ತ ಮಾನ್ಯತಾ ಸೆಕ್ಷನ್ಗೆ, ಈಗಾಗಲೇ ರಾಮಾಚಾರಿ ಹೆಣ ಸುಟ್ಟು ಬೂದಿಯಾಗಿರುತ್ತೆ ಅಲ್ವಾ, ಅವನ ಹೆಣ ನೋಡೋ ಭಾಗ್ಯನೂ ನನಗೆ ಸಿಗಲಿಲ್ಲ, ಅದರ ಬಗ್ಗೆ ಕೇಳೋಣ ಅಂತ ಅಂದ್ರೂ ರುಕ್ಕು ಇನ್ನೂ ಬಂದಿಲ್ಲ ಅಂತ ಅನ್ನುವಷ್ಟರಲ್ಲಿ ರಾಮಾಚಾರಿ ಅಂತ್ಯ ಸಂಸ್ಕಾರ ಮುಗಿಸಿ ರುಕ್ಕು ಅಲ್ಲಿಗೆ ಬರ್ತಾಳೆ. ಆಗ ಮಾನ್ಯತಾ, ರುಕ್ಕು ನಿನಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳ್ತಾಳೆ. ಆಗ ರುಕ್ಕು, ನನಗೆ ಮೊದಲು ಕುಡಿಯೋದಕ್ಕೆ ಏನಾದರೂ ಕೊಡಿ ಅಂತ ಕೇಳ್ತಾಳೆ. ಆಗ ಜೆ.ಕೆ. ವಿಸ್ಕಿಗೆ 2 ಚಮಚ ಸಕ್ಕರೆ ಹಾಕಿ ಕೊಡ್ಲಾ ಅಂತ ಕೇಳ್ತಾನೆ. ಆಗ ರುಕ್ಕು, ಈಗ ನನಗೆ ಆಗ್ತಿರೋ ಸಂತೋಷಕ್ಕೆ 4 ಚಮಚ ಸಕ್ಕರೆ ಹಾಕಿಬಿಟ್ರೂ ನಡೆಯುತ್ತೆ, ನನ್ನ ಲೈಫಲ್ಲೇ ಇಷ್ಟು ಸಂತೋಷ ನನಗೆ ಆಗಿರಲಿಲ್ಲ ಅಂತ ಹೇಳ್ತಾಳೆ. ಆಗ ಮಾನ್ಯತಾ, ರುಕ್ಕು ನೀನೊಬ್ಬಳೇ ಸಂತೋಷ ಪಟ್ಟರೆ ಆಯಿತಾ, ಅಲ್ಲಿ ಏನು ನಡೀತು ಅಂತ ಎಲ್ಲರ ಹತ್ರನೂ ಹೇಳು, ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದಾಗ, ಆಗ ರುಕ್ಕು, ನನ್ನ ಶತ್ರು ರಾಮಾಚಾರಿ ಅಂತ್ಯ ಸಂಸ್ಕಾರದ ಅದ್ಭುತ ಕ್ಷಣಗಳನ್ನು ಎಷ್ಟು ವರ್ಣಿಸಿದರೂ ಕಡಿಮೆನೇ, ಅಲ್ಲಿ ಆ ಮನೆಯವರು ಎಲ್ಲರೂ ಹತ್ಕೊಂಡು ಗೋಳಾಡ್ತಿದ್ರೆ ಅದನ್ನು ನೋಡೋಕ್ಕೆ ನನ್ನ 2 ಕಣ್ಣುಗಳು ಸಾಲೇ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ನನ್ನ ಶತ್ರು ಅಂದರೆ ನಿಮ್ಮ ಮಗಳು ಚಾರು ಸುರಿಸ್ತಾ ಇದ್ದ ಕಣ್ಣೀರು ನೋಡ್ತಾ ಇದ್ದರೆ ನಾನು ಬಹಳ ಎಂಜಾಯ್ ಮಾಡ್ತಿದ್ದೆ, ಚಾರು ಹುಚ್ಚಿ ಥರ ಆಡ್ತಾ ಇದ್ದಾಗ ನನಗೆ ಬಹಳ ಖುಷಿ ಆಯಿತು, ಸಾವಿನ ಮನೆಯಲ್ಲೂ ಶಾವಿಗೆ ಪಾಯಸ ಕುಡ್ದಷ್ಟೇ ಸಂತೋಷ ಆಯಿತು ನನಗೆ ಅಂತ ಹೇಳ್ತಾಳೆ. ಆಗ ಮಾನ್ಯತಾ, ರುಕ್ಕು ಇನ್ನೂ ನಿನ್ನ ಸೇಡು ಎಲ್ಲ ಮುಗೀತು ಅಲ್ವಾ, ಇನ್ನು ಮುಂದೆ ನನ್ನ ಬೇಬಿಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ತಾನೆ ಅಂತ ಕೇಳ್ತಾಳೆ. ಆಗ ರುಕ್ಕು, ಇಲ್ಲ, ಇನ್ನೂ ಕೆಲಸ ಬಾಕಿ ಇದೆ, ನಾನು ನೋಡೋದು ಇನ್ನೂ ತುಂಬ ಇದೆ ಅಂತ ಹೇಳ್ತಾಳೆ. ಆಗ ಮಾನ್ಯತಾ ಗಾಬರಿಯಿಂದ, ಏನು ಹೇಳ್ತಾ ಇದೆಯಾ ರುಕ್ಕು ಅಂತ ಕೇಳ್ತಾಳೆ. ಆಗ ರುಕ್ಕು, ರಾಮಾಚಾರಿ ಮಾತ್ರ ಸತ್ತರೆ ಸಾಕಾ, ನಾನು ರಾಮಾಚಾರಿ ಸಾಯಲಿ ಅಂತ ಆಸೆ ಪಟ್ಟಿದ್ದೆ, ನಿಮ್ಮ ಮಗಳು ಚಾರು ವಿಧವೆ ಆಗಬೇಕು ಅಂತ, ಅದನ್ನು ನನ್ನ ಕಣ್ಣಾರೆ ನೋಡಬೇಕು ಅಂತ, ಇವತ್ತಿನಿಂದ 8 ದಿನಕ್ಕೆ ಸರಿಯಾಗಿ ಆ ಮನೆಯಲ್ಲಿ ಚಾರು ಮುತ್ತೈದೆತನ ಕಳೆಯೋ ಶಾಸ್ತ್ರ ನಡೆಯುತ್ತೆ, ನಾನು ಅಲ್ಲಿಗೆ ಹೋಗ್ತೀನಿ, ಅವಳಿಗೆ ಕೈಯಲ್ಲಿರೋ ಬಳೆಗಳನ್ನು ಒಡೆದು ಕುಂಕುಮ ಅಳಿಸಿ ತಾಳಿ ತೆಗೆಯೋ ಶಾಸ್ತ್ರ ಮಾಡ್ತಾರೆ, ಆಗ ನಾನು ಅಲ್ಲಿಗೆ ಹೋಗಿ ಇದೇ ಕೈಯಲ್ಲಿ ಎಲ್ಲ ಶಾಸ್ತ್ರಗಳನ್ನು ಮಾಡಿದ ಮೇಲೇ ನನ್ನ ಮನಸ್ಸಲ್ಲಿರೋ ದ್ವೇಷ ಕಡಿಮೆ ಆಗೋದು, ಆ ಚಾರು ಎಲ್ಲದನ್ನೂ ಕಳ್ಕೊಂಡು ಬಿಳಿ ಸೀರೆ ಉಟ್ಕೊಂಡು ವಿಧಿಯಾಗಿ ಕೂತ್ಕೊಂಡು ಅಳೋದನ್ನು ನೋಡಿ ನಾನು ಆನಂದ ಪಡಬೇಕು, ಆ ದಿನಕ್ಕೋಸ್ಕರನೇ ನಾನು ಇಷ್ಟು ದಿನ ಕಾಯ್ತಾ ಇರೋದು ಅಂತ ಹೇಳ್ತಾಳೆ.
ಆಗ ಮಾನ್ಯತಾ ಮತ್ತು ಸೆಕ್ಸನ್ ಇಬ್ಬರು ವೆರಿ ಗುಡ್ ಸೂಪರ್ ರುಕ್ಕು ಅಂತ ಹೇಳ್ತಾರೆ. ಆಗ ಜೆ.ಕೆ ಅವರಿಗೆ ಒಬ್ಬರನ್ನೊಬ್ಬರು ಮಹಾನ್ ನಾರಿಯರು ನೀವು ಅಂತ ಹೇಳ್ತಾನೆ. ಆಗ ರುಕ್ಕುಗೆ ಸಿಟ್ಟು ಬರ್ತದೆ. ಆಗ ಮಾನ್ಯತಾ ಮತ್ತು ಸೆಕ್ಸನ್ ಕೋಪ ಮಾಡ್ಕೋಬೇಡ ರುಕ್ಕು, ಹ್ಯಾಪಿ ದ ಮೂಮೆಂಟ್ ಎಂಜಾಯ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಸಂತೋಷದಿಂದ ಕುಡಿದು ಪಾರ್ಟಿ ಮಾಡ್ತಾರೆ. ಇತ್ತ ರಾಮಾಚಾರಿಯ ಮನೆಯಲ್ಲಿ ರಾಮಾಚಾರಿ ಅಂತ್ಯ ಸಂಸ್ಕಾರ ಮಾಡಿ ಬಂದು ಎಲ್ಲರೂ ಕುಳಿತಿರ್ತಾರೆ. ಆಗ ಚಾರು ರಾಮಾಚಾರಿಯ ಫೋಟೋವನ್ನು ನೋಡ್ತಾ, ರಾಮಾಚಾರಿ ಸಾಯೋದಕ್ಕಿಂತ ಮೊದಲು ಚಾರು ಸಾವಿಗೂ ನಮ್ಮನ್ನು ದೂರ ಮಾಡೋಕೆ ಆಗಲ್ಲ ಅಂತ ಹೇಳಿ ಕೈ ಹಿಡಿದು ನಡೆದವರು ನಾನು ಮತ್ತು ನೀನು ಕೈ ಹಿಡಿದುಕೊಂಡು ನಡೆದ್ರೆ ಎದುರುಗಡೆ ಬರುವ ಸಾವೇ ನಮ್ಮಿಂದ ದೂರ ಓಡಿ ಹೋಗುತ್ತೆ. ನೀವು ಇಲ್ಲ ಅಂದರೆ ನನಗೆ ಕಷ್ಟ ಆಗುತ್ತೆ, ಸಂಕಟ ಆಗುತ್ತೆ, ನನಗೆ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ ಹೇಳಿದ ಮಾತುಗಳು ಚಾರುಗೆ ನೆನಪಾಗಿ ಅವಳು ಅಳುತ್ತಾ ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊಳ್ತಾಳೆ. ಆಗ ಎಲ್ಲರೂ ಚಾರು ಅಂತ ಎದ್ದು ಹೋಗಿ ಬಾಗಿಲು ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.